ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ಆಕಾಶ್ ಜರ್ಮನಿಯಿಂದ ಮಾತಾಡುತ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಏನು ಹೇಳ್ಕೊಡ್ತೀನಪ್ಪ ಅಂದ್ರೆ, ಜರ್ಮನಿಯಲ್ಲಿ ನಾರ್ಮಲಾಗಿ ನರ್ಸಸ್ಸಿಗೆ ಎಷ್ಟು ಸ್ಯಾಲ್ರಿ ಸಿಗುತ್ತಪ್ಪ ಅಂತ ಹೇಳ್ಕೊಡ್ತೀನಿ. ಇದರಲ್ಲಿ 2 ಟೈಪ್ ಬರ್ತವೆ, ಆ್ಯಸ್ ಎ ಅಸಿಸ್ಟೆಂಟ್ ನರ್ಸ್ ಮತ್ತು ಆ್ಯಸ್ ಎ ಸ್ಟಾಫ್ ನರ್ಸ್, ಅಂದರೆ ರಿಜಿಸ್ಟರ್ ನರ್ಸ್. ಆ್ಯಸ್ ಎ ಅಸಿಸ್ಟೆಂಟ್ ನರ್ಸ್ ಅಂದರೆ 2600 to 2700 ಯೂರೋ ಸಿಗುತ್ತೆ. ಅಂದರೆ ಇದು ಮಿನಿಮಮ್. ಮ್ಯಾಕ್ಸಿಮಮ್ ಎಷ್ಟು ಸಿಗುತ್ತಪ್ಪ ಅಂದರೆ 2800 to 2900 ಯೂರೋ ಸಿಗುತ್ತೆ. ಇದರಲ್ಲಿ ಮತ್ತು ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ನಮ್ಮ ಅಕೌಂಟಿಗೆ ಎಷ್ಟು ಬರ್ತಾವಪ್ಪ ಅಂದರೆ 2000 ಯೂರೋ ಟು 2100, ಅಂದರೆ ಇಂಡಿಯನ್ ರುಪೀಸಲ್ಲಿ ಹೇಳ್ಬೇಕಂದ್ರೆ 2 lakh to 2,10,000 ನಮ್ಮ ಅಕೌಂಟಿಗೆ ಬರ್ತಾವೆ. ಆಮೇಲೆ ಆ್ಯಸ್ ಎ ರಿಜಿಸ್ಟರ್ ನರ್ಸ್ ಅಂದರೆ ಇಲ್ಲಿ ಬಂದಮೇಲೆ ನರ್ಸ್ಗೆ ನಿಮ್ಗೆ ಎಕ್ಸಾಮ್ ಅಂದರೆ ರಿಜಿಸ್ಟರ್ ನರ್ಸ್ ಎಕ್ಸಾಮ್ ಎಲ್ಲ ಪಾಸ್ ಆದ್ಮೇಲೆ ರಿಜಿಸ್ಟರ್ ಆಗ್ತಿರಲ್ಲ, ಅವಾಗ ಎಷ್ಟು ಸಿಗುತ್ತಪ್ಪ ಅಂದರೆ 3,500 ಯೂರೋಸ್ ಟು 3,600 ಯೂರೋ ಸಿಗುತ್ತೆ. ಅಂದರೆ ಎಷ್ಟಪ್ಪ ಅಂದರೆ ಇಂಡಿಯನ್ ರುಪೀಸಲ್ಲಿ 3,50,000 to 3,60,000. ಅಂದರೆ ನಿಮ್ಮ ಅಕೌಂಟಿಗೆ ಎಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಎಷ್ಟು ಬರುತ್ತಪ್ಪ ಅಂದರೆ 2,50,000 to 2,60,000 ನಿಮ್ಮ ಅಕೌಂಟಿಗೆ ಬರ್ತೈತೆ. ಇಷ್ಟೇ ಆದಮೇಲೆ ಮತ್ತು ಸ್ವಲ್ಪ ಜನ ಪ್ರಶ್ನೆ ಏನು ಕೇಳಕತ್ತಾರಪ್ಪ ಅಂದರೆ, ನನಗೆ 2 ವರ್ಷ ಎಕ್ಸ್ಪೀರಿಯನ್ಸ್ ಐತ್ರಿ, 10 ವರ್ಷ ಎಕ್ಸ್ಪೀರಿಯನ್ಸ್ ಐತ್ರಿ, ಮತ್ತು ನಾನು MSc ಮುಗಿಸೀನಿ, ನಾನು NPCC ಮುಗಿಸೀನಿ, ನನಗೆ ಜಾಸ್ತಿ ಸ್ಯಾಲ್ರಿ ಸಿಗುತ್ತೆ ಅಂತ ಕೇಳ್ತಾರೆ. ಇಲ್ಲಿ ಜರ್ಮನಿಲಿ ಹಾಗೇನಿಲ್ಲ. ನೀವು NPCC ಮುಗಿಸ್ರಿ, MSc ಮುಗಿಸ್ರಿ, ಅವರ ಎಕ್ಸ್ಪೀರಿಯನ್ಸ್ ಎಷ್ಟೇ ವರ್ಷ ಇರಲಿ, ಇಲ್ಲಿ ಜರ್ಮನಿಗೆ ಬಂದಮೇಲೆ ಸ್ಟಾರ್ಟಿಂಗ್ 2,800 to 2,900 ಯೂರೋಸ್, ಅಂದರೆ 2,80,000 to 2,90,000 ಅಷ್ಟೇ ಕೊಡ್ತಾರೆ. ಆಮೇಲೆ ರಿಜಿಸ್ಟರ್ ನರ್ಸ್ ಆದಮೇಲೆ 3,50,000ವರೆಗೂ ನಿಮ್ಗೆ ಸ್ಯಾಲ್ರಿ ಬರುತ್ತೆ. ಅವಾಗ ನೀವೆಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ನಿಮ್ಮ ಅಕೌಂಟಿಗೆ 2,50,000 ಬರುತ್ತೆ. ಈ ವಿಡಿಯೋದಾಗ ನಿಮ್ಗೆ ನರ್ಸಸ್ ಸ್ಯಾಲ್ರಿ ಬಗ್ಗೆ ಹೇಳ್ಕೊಟ್ಟೆ. ಮುಂದಿನ ವಿಡಿಯೋದಾಗ ನಿಮ್ಮ ಅಕೌಂಟ್ನಾಗ ಏನು ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಸ್ಯಾಲ್ರಿ ಬಂದಿರುತ್ತಲ್ಲ, ಅದರಾಗ ಮನಿ ಬಾಡಿಗೆ ಎಷ್ಟು ಹೋಗುತ್ತೆ, ಮತ್ತು ತಿಂಗಳಿಗೆ ಊಟಕ್ಕೆ ಎಷ್ಟು ಖರ್ಚಾಗುತ್ತೆ, ತಿಂಗಳಿಗೆ ನೀವು ಮನಿಗೆ ಎಷ್ಟು ನಾರ್ಮಲಾಗಿ ಎಷ್ಟು ಕಳಿಸ್ಬೋದು, ಮತ್ತು ಅಲ್ಲಿ ಮನಿಗೆ ಕಳಿಸಾದ್ಮೇಲೆ ನಿಮಗೆ ಎಷ್ಟು ನಿಮ್ಮ ಅಕೌಂಟ್ನಾಗ ಎಷ್ಟು ಉಳಿಬೋದು, ಅದನ್ನೆಲ್ಲ ನೀವು ಮುಂದಿನ ವಿಡಿಯೋದಾಗ ಹೇಳ್ಕೊಡ್ತೀನಿ. ಇದೇ ಥರ ಇನ್ಫಾರ್ಮೇಷನ್ಗಾಗಿ ನನ್ನ ಇನ್ಸ್ಟಾಗ್ರಾಮ್ ಐಡಿಯನ್ನು ಫಾಲೋ ಮಾಡಿ ಮತ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.